ಒಂದು ಶಾಂತಿ ವ್ಯವಸ್ಥೆಗೆ ಧಕ್ಕೆ ಬರುವ ರೀತಿಯಲ್ಲಿ ಕಾನೂನು ಕೈ ತಗೊಂಡು ಇವತ್ತು ಸಮಾಜಘಾತಕ ಶಕ್ತಿಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್. ಇವತ್ತು ಅದಕ್ಕೆ ಉದಾಹರಣೆ ಏನು, ಇವತ್ತು ವರ್ಷದಲ್ಲಿ 4-5 ಎಫ್ಐಆರ್ಗಳು ಕೂಡ ಆಗಿದ್ದಾವೆ. ಇವತ್ತು ಒಬ್ಬ ವ್ಯಕ್ತಿಗೆ ಅವ್ರ ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಇವತ್ತು ಕಾನೂನು ಕೈ ತಗೊಂಡು ಇವತ್ತು ಭಯದ ವಾತಾವರಣ ಮೂಡಿಸ್ತಾ ಇದ್ದಾರೆ ಏನು ಜಂಪಟ್ಟು ಹೋಬಳಿಯಲ್ಲಿ. ಇವತ್ತು ಅದಕ್ಕೆ ಉದಾಹರಣೆ ಏನು, ಇವತ್ತು ನಮ್ಮ ನಟನ ಚಂದ್ರಕೃಷ್ಣಪ್ಪನ ಮೇಲೆ ಒಂದು ಹಲ್ಲೆ ಆಯಿತು, ಅದೊಂದು ಎಫ್ಐಆರ್ ಆಗಿದೆ. ಮತ್ತು ಹೆಣ್ಣಂಗ ಪ್ರದೀಪ್ ಏನು ಒಂದು ಆಡಿಯೋ ಮೂಲಕ ಕೊಲೆ ಬದಕ್ಕೆ ಹಾಕಿದರು, ಅದು ಒಂದು ಎಫ್ಐಆರ್ ಆಗಿದೆ. ಮತ್ತು ಮೊನ್ನೆ ಏನು KDB ಒಂದು ಆಯುಕ್ತರು ಬಂದಾಗ ಹೆಣ್ಣಂಗ ಘಟಕಾಧಿಕಾರಿಯನ್ನು ಏನು ಅವನ ಗಲ್ಲಪಟ್ಟು ಹಿಡಿದು ಅವನ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂಥೇಳಿ ಮತ್ತು ಅವನನ್ನು ಹೊಡೆದು ಮ್ಯಾನ್ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಈ ಎಲ್ಲ ದುಶ್ಮನೆಗಳನ್ನು ನೋಡಿದ್ರೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಏನು ಇವತ್ತು ಇಡೀ ಜಂಪಟ್ಟು ಹೋಬಳಿ ಅಂತ ಎಲ್ಲರೂ ಅಲ್ಲ, ಒಂದು ಬಸಪಟ್ಟಣದಲ್ಲಿ ಒಂದಿಬ್ಬರು, ಬೆಳಕನಾಟಲ್ಲಿ ಒಂದಿಬ್ಬರು, ಒಂದು 4-5 ಜನ ಸೇರಿಕೊಂಡು ಇಡೀ ಜಂಪಟ್ಟು ಹೋಬಳಿಯಲ್ಲಿ ಯಾರು ಇವತ್ತು ಸರ್ಕಾರದ ಆದೇಶಗಳನ್ನು ಗೌರವಿಸ್ತಾರೋ, ಯಾರು ಸರ್ಕಾರದ ಆದೇಶಗಳಿಗೆ ಗೌರವ ಕೊಟ್ಟು ಕಾನೂನು ಪಾಲಿಸ್ತಾರೋ ಅವ್ರ ವಿರುದ್ಧ ಏಕಾಏಕಿ ಅವ್ರ ಮೇಲೆ ಬೀಳೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಮತ್ತು ಏನು ಕಾನೂನು ಕೈ ತಗೊಳ್ತಾ ಇದ್ದಾರೆ. ಹಾಗಾಗಿ ತಾವು ತಮ್ಮ ಮುಖಾನ ಒಂದು ಮನವಿ ಪತ್ರ ಕೊಡ್ತೀವಿ ಸರ್. ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪನ್ನು ಏನು ಅವ್ರಿಗೆ ತಪ್ಪು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಾನೂನು ಜಂಪಟ್ಟು ಹೋಗಲಿ ಮುಂದೆ. ಯಾಕಂದರೆ KDB ವಿಚಾರದಲ್ಲಿ ಈಗಾಗಲೇ ಅದು ಏನೇನಾಗಿದೆ ಅಂತ ನನಗೆ ಗೊತ್ತಿದೆ. ನಮಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ತಮ್ಮ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಮನವಿ ಪತ್ರ ಕೊಡ್ತಿದ್ದೆ ಸರ್. ಇನ್ನೊಂದು ಪ್ರದೀಪ್ ಬಿಡಿ. ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಉತ್ಪ್ರೇಕ್ಷೆ ಬಹಳಷ್ಟು ಜೋರಾಗಿ ಮಾಡ್ತಾರೆ. ಎಲ್ಲ ಪ್ರೇರಣೆ ಮಾಡ್ತಿರ್ತಕ್ಕಂಥವ್ರು ಪ್ರಮುಖವಾಗಿರ್ತಕ್ಕಂಥವ್ರು. ಅವ್ರ ವಿರುದ್ಧ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ನಮ್ಗೇನಂತ ಗೊತ್ತಾಗ್ತಿಲ್ಲ. ಸರ್ಕಾರಿ ಅಧಿಕಾರಿಗಳು ಸಭೆ ಮಾಡ್ಲಿಕ್ಕೆ ಹೋದಾಗ ಅಡ್ಡಿಪಡಿಸಿ ಹೊಡಿತಾರಿದ್ರೆ ಇವ್ರು ಯಾರು ಅಧಿಕಾರ ಕೊಟ್ಟಾರೆ? ಆಮೇಲೆ ಕಾನೂನು ಕ್ರಮ ಆಗಿದೆ, ಏನು ಎಫ್ಐಆರ್ ಇದೆ ಅಂತ ಅರೆಸ್ಟ್ ಮಾಡಿ ಇನ್ನು ಮುಂದೆ ಅವರು ಈ ರೀತಿ ಆಗಲಿ ಶಾಂತಿ ವಾತಾವರಣ ಸೃಷ್ಟಿಯಾಗಿದೆ ಕ್ರಮ ಕೈಗೊಳ್ಳತಕ್ಕಂಥ ಸಾರ್ವಜನಿಕರ ಮೇಲೆ ಹಲ್ಲೆ, ರೈತರ ಮೇಲೆ ಹಲ್ಲೆ, ಇವತ್ತು ಸರ್ಕಾರದ ಅಧಿಕಾರಿಗಳ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀವಿ ಅಂತ ಹೇಳತಕ್ಕಂಥ ರೀತಿಯಲ್ಲಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪೊಲೀಸ್ ಠಾಣೆ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ಆ ವಿಚಾರವಾಗಿ ಏನು 1 ವರ್ಷದ ಜಂಪಟ್ಟು ಹೋಬಳಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ DSP ಸಾಹೇಬರು ಮತ್ತು ನಮ್ಮ ಶಿಡ್ಲಘಟ್ಟ ಆರಕ್ಷಕ ವೃತ್ತನಿಷ್ಠಾಂತ ಆನಂದ್ ಸಾಹೇಬರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಈ ಕೂಡಲೇ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಕಾನೂನು ಕ್ರಮ ಜರುಗಿಸ್ಕೊಳ್ಬೇಕು. ಅವರ ಮೇಲೆ ಏನು ರೌಡ್ ಶೀಟ್ ತೆಗೆದು ನಿಗಾ ವಹಿಸಿ ಮುಂದೆ ಜಂಪಟ್ಟು ಹೋಬಳಿಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಸೂಕ್ತ ಬಂದೋಬಸ್ತ್ ನೀಡಬೇಕಂತೇಳಿ ಮಾಧ್ಯಮದ ಮೂಲಕ ಕೊಡ್ತಾ ಇದ್ದೀವಿ.